ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ಇವತ್ತು RCB ಯ ಕೊನೆ ಲೀಗ್ ಮ್ಯಾಚ್. ಅದು ಯಾರ ವಿರುದ್ಧ ಆಡ್ತಾ ಇರೋದು? SRH ವಿರುದ್ಧ. ಈ ಮ್ಯಾಚ್ ಯಾರಿಗೆ ಇಂಪಾರ್ಟೆಂಟ್, ಸ್ಟಾಟ್ಸ್ ಯಾವ ತರ ಇದೆ, ಮತ್ತೆ ಪ್ಲೇಯಿಂಗ್ 11 ಯಾವ ತರ ಇದೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದರೆ ಸಣ್ಣ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಡಿಸ್ಕಷನ್ ಮಾಡೋಕ್ಕೂ ಮುಂಚೆ ನೆನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ರಿವ್ಯೂ ಮಾಡೋಣ. ಅದಾದ್ಮೇಲೆ ಪಾಯಿಂಟ್ಸ್ ಟೇಬಲ್ ಯಾವ ತರ ಇದೆ ಅಂತ ನೋಡೋಣ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆನ್ನೆ ಮ್ಯಾಚ್ ಆಗಿದ್ದು GT ವರ್ಸಸ್ CSK. ನೋಡಿ, GT ಒಂಥರ ಅವ್ರಿಗೂ ಮಸ್ಟ್ ವಿನ್ ಗೇಮ್ ಆಗಿತ್ತು, CSK ಅಷ್ಟೇ. GT ಗಿಂತ ಇಂಪಾರ್ಟೆಂಟ್ ಯಾರಿಗಾಗಿದೆ ಅಂದ್ರೆ CSK ಗೆ. ಬಟ್ ನೋಡಿ, CSK ಆ ಮ್ಯಾಚ್ ವಿನ್ ಆಗಿಲ್ಲ. ಹೌದು, ಇವ್ರದ್ದು ಒಂಥರ ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತು ಅಂತ ಹೇಳ್ಬೋದು, ಮತ್ತೆ ಬ್ಯಾಟಿಂಗ್ ಕೊಲಾಪ್ಸ್ ಅಂತ ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ CSK ಅವರು 89 ಮಾರ್ಜಿನ್ ರನ್ಸ್ ಇಂದ ಸೋತಿರೋದು. ಅದೊಂಥರ ನೋಡಿ, ಇವರಿಗೆ ರನ್ ರೇಟ್ ಅವಶ್ಯಕತೆ ಇತ್ತು. ಯಾರಿಗೆ? GT ಗೆ ಯಾಕಂದ್ರೆ ರನ್ ರೇಟ್ ಅವಶ್ಯಕತೆ ಇದ್ದು. ಇವಾಗ SRH ಏನಾದ್ರು ಮ್ಯಾಚ್ ವಿನ್ ಆಗ್ಬಿಟ್ಟು ಸ್ವಲ್ಪ ರನ್ ರೇಟ್ ಇಂದ ಏನಾದ್ರು ವಿನ್ ಆಗ್ಬಿಟ್ಟಿದ್ರೆ ಅವ್ರಿಗಿಂತ ಸೆಕೆಂಡ್ ಪೊಸಿಷನ್ ಅಲ್ಲಿ SRH ಹೋಗ್ಬಿಡ್ತಾ ಇತ್ತು. ಆದ್ರಿಂದ ಇವಾಗ ನೋಡಿ, ಅವ್ರ ಮ್ಯಾಚ್ ವಿನ್ ಆಗ್ಬಿಟ್ಟು ಒಂಥರ ರನ್ ರೇಟ್ ಒಂಥರ ಬೂಸ್ಟ್ ಮಾಡ್ಕೊಂಡ್ರೆ ಅಂತ ಹೇಳ್ಬೋದು. ಇವಾಗ SRH ಸ್ವಲ್ಪ ಕಷ್ಟ ಆಗಿದೆ. ಅದನ್ನ ನೋಡಿ, ನಿನ್ನೆ ಒಂಥರ ಯೂಸ್ ಮಾರ್ಜಿನ್ ವಿಕ್ಟರಿ ಸಿಕ್ಕಿದ್ದು GT ಗೆ ಒಳ್ಳೇದಾಯ್ತು ಅಂತ ಹೇಳ್ಬೋದು. ಟಾಸ್ ವಿನ್ ಆಗ CSK ಅವ್ರು ಬಲಿತಾ ಇದ್ದಾರೆ. ಬ್ಯಾಟಿಂಗ್ ಆಡಕ್ ಬಂದು ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಇವರಿಬ್ರು ಯಾವ ರೀತಿ ಆಡ್ತಾರೆ ಅಂದ್ರೆ ಪ್ರತಿಯೊಂದು ಮ್ಯಾಚ್ ಯಾವ ತರ ಆಡ್ತಾರೋ ಅದೇ ರೀತಿ ಕನ್ಸಿಸ್ಟೆಂಟ್ ಆಗಿ ಈ ಮ್ಯಾಚ್ ಅಲ್ಲೂ ಆಡ್ತಾರೆ. ನೋಡಿ, ಇವರಿಬ್ರು ನಡುವೆ ಬರುವಂತ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ? 125 ರನ್ಸ್ ಬರುತ್ತೆ 74 ಬಾಲ್ಸ್ ಸಕ್ಕದಾಗ ಆಡ್ತಾರೆ ಅಂತ ಹೇಳ್ಬೋದು. ಇವ್ರದ್ದು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಪವರ್ ಪ್ಲೇ ದಲ್ಲಿ 6 overs ಗೆ 62 ರನ್ಸ್ ಸ್ಕೋರ್ ಮಾಡ್ತಾರೆ. ನೋಡಿ ಯಾವ ತರ ಆಡ್ತಾರೆ ಅಂದ್ರೆ ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಹೌದು, ಶುಭ್ಮನ್ ಗಿಲ್ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ, ಸಾಯಿ ಸುದರ್ಶನ್ ಒಂದು ರೇಂಜ್ ಗೆ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ಒಂಥರ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ಇವ್ರು ಸಾಯಿ ಸುದರ್ಶನ್ 53 ಬಾಲ್ಸ್ 84 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ತಾರೆ. ಶುಭ್ಮನ್ ಗಿಲ್ ಅಷ್ಟೇ 37 ಬಾಲ್ಸ್ 64 ರನ್ಸ್ ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ಜಾಸ್ ಬಟ್ಲರ್ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಬರುತ್ತೆ ಅಂತ ಹೇಳ್ಬೋದು. ಇವ್ರ ಕಡೆಯಿಂದ ಅಗ್ರೆಸಿವ್ ಆಗಿ ಬರುತ್ತೆ. ಇವ್ರ ಕಡೆ ನೋಡಿ 27 ಬಾಲ್ಸ್ 57 ರನ್ಸ್ ಸ್ಕೋರ್ ಮಾಡ್ತಾರೆ ಜಾಸ್ ಬಟ್ಲರ್. ಮೇನ್ ನೋಡಿ, ಶುಭ್ಮನ್ ಗಿಲ್ ಸಾಯಿ ಸುದರ್ಶನ್ ಆಡ್ಬೇಕಾದ್ರೆ ಒಂದ್ ರೇಂಜ್ ಅಲ್ಲಿ ನಿಧಾನಕ್ಕೆ ಹೋಗ್ತಾ ಇರುತ್ತೆ. 10 runs per over ಆ ರೇಂಜ್ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ಯಾವಾಗ ಶುಭ್ಮನ್ ಗಿಲ್ ಔಟ್ ಆಗ್ತಾನೆ, ಸಾಯಿ ಸುದರ್ಶನ್ ಜಾಸ್ ಬಟ್ಲರ್ ಅವ್ರಿಬ್ಬರ ನಡುವೆ ಬರೋ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ? 82 ರನ್ಸ್ ಬರುತ್ತೆ ಜಸ್ಟ್ 36 ಬಾಲ್ಸ್ ಎಗ್ಗಮ್ಗಾಡ್ತಾರೆ ಅಂತ ಹೇಳ್ಬೋದು. ಒಂಥರ ಜಾಸ್ ಬಟ್ಲರ್ ಅಂತೂ ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆಡ್ತಾರೆ ಅಂತ ಹೇಳ್ಬೋದು. ಇವರೆಲ್ಲ ಎಷ್ಟೆಲ್ಲ ಆಡೋಷ್ಟೊಳಗಡೆ 229 ಸ್ಕೋರ್ ಮಾಡ್ತಾರೆ, 230 ಟಾರ್ಗೆಟ್ ಆಗಿ ಕೊಡ್ತಾರೆ. ಬಟ್ ಇಲ್ಲೇ ಗೊತ್ತಾಗೋಗ್ಬಿಡ್ತು CSK ಸಖತ್ ಕಷ್ಟ ಇದೆ. ಬಾಲ್ ಒಂದಿಂದನೂ ಒಂಥರ ಬೀಸಾಡ್ಬೇಕು ಅಂತ ಹೇಳ್ಬೇಕು. ಆ ಟಾರ್ಗೆಟ್ ನ ಚೇಸ್ ಮಾಡಕ್ ಬರ್ತಾರೆ CSK ಅವರು. CSK ಕಡೆ ನೋಡಿ ಅಷ್ಟೊಂದು ಯಾರು ಆಡಕಾಲ. ಸಂಜು ಸಾಮನ್ ಮೊದಲನೇ ಬಾಲ್ ಔಟ್. ಸಿರಾಜ್ ಯಾವ ರೀತಿ ಬೌಲಿಂಗ್ ಹಾಕಿದ್ದು, ಒಂಥರ ಬೆಂಕಿ ಬೌಲಿಂಗ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಸಖತ್ತಾಗಿ ಬಾಡಿದ್ರು ಅಂತ ಹೇಳ್ಬೋದು. ಮೊದಲನೇ ಅವರಲ್ಲೇ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರೆ. ಮತ್ತೆ ಮ್ಯಾಥ್ಯೂ ಶಾರ್ಟ್ 14 ಬಾಲ್ 24 ರನ್ಸ್ ಸ್ಕೋರ್ ಮಾಡಿ ಅವರು ಕಗಿಸೋರ ಬಾಡಾಗ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ. ಇವರೆಲ್ಲ ಮೊದಲೆಲ್ಲ ಒಂಥರ ಸ್ಲೋ ಆಗಿ ಆಡ್ತಾ ಇದ್ರಲ್ವಾ ಲಾಸ್ಟ್ ಮ್ಯಾಚಸ್ ಅಲ್ಲ. ಈ ಮ್ಯಾಚ್ ಅಲ್ಲಿ ಬಂದಂಗೆ ಅಗ್ರೆಸಿವ್ ಆಗಿ ಆಡಕ್ ಶುರು ಮಾಡ್ತಾರೆ. ಬಟ್ ಆದ್ರೂ ಜಾಸ್ತಿ ಸ್ಕೋರ್ ಮಾಡಕ್ಕಾಗಲ್ಲ. 2 6 ಮತ್ತೆ ಒಂದು 4 ನ ಹೊಡಿತಾರೆ. 7 ಬಾಲ್ ಅಲ್ಲಿ 16 ರನ್ ಸ್ಕೋರ್ ಮಾಡಿ ಮೊಹಮ್ಮದ್ ಸಿರಾಜ್ಗೆ ಔಟ್ ಆಗ್ತಾರೆ. ಅದಾದ್ಮೇಲೆ ಊರ್ವಿಲ್ ಪಟೇಲ್ ಮೇಲೆ ಸ್ವಲ್ಪ ಓಪನ್ ಆಗಿರುತ್ತೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಬೇರೆ ಸ್ವಲ್ಪ ಅಗ್ರೆಸಿವ್ ಆಡ್ದು. ಈ ತರ ಟಾರ್ಗೆಟ್ ನ ಚೇಂಜ್ ಮಾಡಬೇಕಾದಾಗ ಎಲ್ಲರೂ ಅಗ್ರೆಸಿವ್ ಆಗಿ ಆಡ್ಬೇಕು. ಬಟ್ ಒಂದ್ ಎಂಡ್ ಅಲ್ಲಿ ರನ್ಸ್ ಬರ್ತಾ ಇದ್ದಿಲ್ಲ ಅಂತಲ್ಲ, ಬಟ್ ವಿಕೆಟ್ಸ್ ಅದೇ ರೀತಿ ಕಳ್ಕೊತಾ ಇದ್ರು. ಊರ್ವಿಲ್ ಪಟೇಲ್ ಡಕ್ಔಟ್ ಆಗ್ಬಿಟ್ರು. ಅದಾದ್ಮೇಲೆ ಯಾರ ಕಡೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗಿಲ್ಲ. ಎಲ್ಲರೂ ಬೇಗ ಔಟ್ ಆಗ್ತಾ ಇದ್ರು. ಶಿವಮ್ ದುಬೆ ಒಂದ್ ಚೋರ್ ಓಪ್ ಕೊಟ್ರು ಅಂತ ಹೇಳ್ಬೋದು. 17 ಬಾಲ್ಸ್ ಅಲ್ಲಿ 47 ರನ್ಸ್ ಸ್ಕೋರ್ ಮಾಡಿದ್ರು. ಅವರು ರಶೀದ್ ಖಾನ್ ಔಟ್ ಆಗ್ಬಿಡ್ತಾರೆ. ಅಷ್ಟಲ್ಲಿ ಅಂಶುಲ್ ಕಂಬೋಜ್ ಅವ್ರ ಕಡೆಯಿಂದ ಒಂಥರ ಕ್ಯಾಮೆನ್ ಆಗಿ ಬಂದ ಅಂತ ಹೇಳ್ಬೋದು. ಇವ್ರನ್ನ ಬಿಟ್ಟರೆ ನೋಡಿ ಬೇರೆ ಯಾರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಒಂಥರ ಕಂಪ್ಲೀಟ್ ಬ್ಯಾಟಿಂಗ್ ಕೊಲಾಪ್ಸ್ ಅಂತ ಹೇಳ್ಬೋದು. ಹೌದು, 230 ಏನಾದ್ರು ಟಾರ್ಗೆಟ್ ನ ಚೇಂಜ್ ಮಾಡಕ್ ಪ್ರತಿಯೊಬ್ಬರು ಅಗ್ರೆಸಿವ್ ಆಗಿ ಆಡ್ಬೇಕು. ಬಟ್ ಅಗ್ರೆಸಿವ್ ಆಗಿ ಆಡಿದ್ರು ಇಲ್ಲ ಅಂತಲ್ಲ. ಬಟ್ ಆದ್ರೂ ವಿಕೆಟ್ಸ್ ನ ಒಂಥರ ಕಳ್ಕೊತಾನೆ ಇದ್ರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹಿಂದಿಂದಾನೆ ಕಳ್ಕೊತಾ ಇದ್ರು ಅಂತ ಹೇಳ್ಬೋದು. ಆದ್ರಿಂದ ಇವ್ರ ಕೈಲಿ ಏನೋ ಜಾಸ್ತಿ ಸ್ಕೋರ್ ಮಾಡಕ್ಕಾಗಲ್ಲ. 1 ಪಾರ್ಟಿಗೆ ಆಲ್ ಔಟ್ ಆಗ್ತಾರೆ. 89 ಮಾರ್ಜಿನ್ ಇಂದ CSK ಅವರು ಮ್ಯಾಚ್ ನ ಸೋಲ್ತಾರೆ. ನೋಡಿ, CSK ಈ ಮ್ಯಾಚ್ ಸೋಲ್ತಾ ಇದ್ದಂಗೆ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಟ್ರು. ಹೌದು, ಅವ್ರೇನಾದ್ರು ಈ ಮ್ಯಾಚ್ ಏನಾದ್ರು ವಿನ್ ಆಗ್ಬಿಟ್ಟು ಏನಾದ್ರು ಸ್ವಲ್ಪ ಓಪನ್ ಇರ್ಬೇಕಾದ್ರು ವೇಟಿಂಗ್ ಗೇಮ್ ನಡೆಸಬೇಕಾಯ್ತಿಲ್ಲ ಅಂತಲ್ಲ. ಬಟ್ ಆದ್ರೂ ಒಂದ್ ಚಾನ್ಸ್ ಇತ್ತಲ್ವಾ. ಇವಾಗ ನೋಡಿ ಆ ಚಾನ್ಸ್ ಇಲ್ದಂಗ ಆಯ್ತು. GT ಇವಾಗ ಒಂಥರ ನಂಬರ್ 2 ಪ್ಲಸ್ ಇನ್ನೂ ಒಂಥರ ಭದ್ರ ಮಾಡ್ಕೊಂತ ಅಂತ ಹೇಳ್ಬೋದು. ಹೌದು, ಇವತ್ತು SRH ಸಖತ್ ಕಷ್ಟ ಇಲ್ಲ ಅಂತಲ್ಲ. ಬಟ್ ಹೆವಿ ಮಾರ್ಜಿನ್ ಇಂದ ವಿನ್ ಆಗ್ಬೇಕು SRH ಏನಾದ್ರು GT ನ ಬೀಟ್ ಮಾಡ್ಬೇಕಾದ್ರೆ. ಆದ್ರಿಂದ ಒಂಥರ GT ಟಾಪ್ 2 ಅಲ್ಲಿ ಒಂಥರ ಫಿನಿಶ್ ಮಾಡೋ ಸಾಧ್ಯತೆನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇವಾಗ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಮಾಡೋಣ. ಇದು GT ವಿನ್ ಆಗ್ತಾ ಇದ್ದಂಗೆ ಯಾವ ತರ ಅಂತ. RCB ನಂಬರ್ 1 ಪೊಸಿಷನ್ ಇರೋದು. ಅವರು ಇನ್ನು ನೆಕ್ಸ್ಟ್ ಈ ಮ್ಯಾಚ್ ಇವತ್ತು ಆಡ್ತಾ ಇದೆ ಅಲ್ವಾ ಮ್ಯಾಚ್ SRH ಇರೋದ. ಆ ಮ್ಯಾಚ್ ಸೋತ್ರ ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ. RCB ನಂಬರ್ 1 ಪೊಸಿಷನ್ ಇರುತ್ತೆ. ಬೆಟರ್ ರನ್ ರೇಟ್ ಇರೋದ್ರಿಂದ ನಂಬರ್ 2 ಪೊಸಿಷನ್ ಅಲ್ಲಿ GT ಅವ್ರಿಗೆ ಇನ್ನೇನು ನೆಕ್ಸ್ಟ್ ಮ್ಯಾಚಸ್ ಇಲ್ಲ. ಅವರು ಟಾಪ್ 2 ಅಲ್ಲೇ ಫಿನಿಶ್ ಮಾಡೋ ಸಾಧ್ಯತೆನೇ ಜಾಸ್ತಿ ಇದೆ. ನೋಡೋಣ. ನಂಬರ್ 3 ಪೊಸಿಷನ್ ಇರೋದು ಬಂದು SRH ಇವತ್ತು ಮ್ಯಾಚ್ ಇದೆ RCB ವಿರುದ್ಧ. ಇವ್ರು ನೋಡಿ SRH ಅವರು ಇವ್ರಿಗೊಂಥರ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನಾದ್ರು ಇವತ್ತು ಮ್ಯಾಚ್ ವಿನ್ ಆಗಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡೋ ಸಾಧ್ಯತೆ ಇದೆ. ಬಟ್ ಆದ್ರೆ ಏನೋ ಮ್ಯಾಚ್ ವಿನ್ ಆಗ್ಬೇಕು ಮತ್ತೆ ಬೆಟರ್ ರನ್ ರೇಟ್ ಇಂದ ವಿನ್ ಆಗ್ಬೇಕು. ಹೌದು, ನೋಡಿ GT 0.6 ಇದೆ. ಬಟ್ ಇವ್ರದ್ದು 0.3 ಇದೆ. ಆದ್ರಿಂದ ಒಂಥರ ವಿನ್ ಆಗೋದ್ರೆ ಯೂಸ್ ಮಾರ್ಜಿನ್ ಇಂದ ವಿನ್ ಆಗ್ಬೇಕು. ಆಗ್ಲೇ ಒಂದ್ ಚಾನ್ಸ್ ಇವರು ಟಾಪ್ 2 ಎಂಟ್ರಿ ಕೊಡಕ್ಕೆ SRH ಗೆ. ಬಟ್ ಮ್ಯಾಚ್ ಸೋತ್ರ ಏನೋ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾವ ನಂಬರ್ 3 ಪೊಸಿಷನ್ ಅಲ್ಲಿ ಇರ್ತಾರೆ. ಬಟ್ ನೋಡಿ, ಇವ್ರೇನಾದ್ರು ನಂಬರ್ 2 ಪೊಸಿಷನ್ ಹೋಗ್ಬೇಕಾದ್ರೆ GT ಏನಾದ್ರು ಬೀಟ್ ಮಾಡ್ಬೇಕಾದ್ರೆ
ಇಲ್ಲಿ ಯಾವ ತರ ಸಿನಾರಿಯೋ ಇದೆ ಅಂದ್ರೆ SRH ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ 250 ಏನಾದ್ರು ಸ್ಕೋರ್ ಮಾಡಿದ್ರೆ ಇವ್ರು ಎಷ್ಟು ಮಾರ್ಜಿನ್ ಇಂದ ವಿನ್ ಆಗಬೇಕು ಗೊತ್ತಾ, 90 ರನ್ಸ್ ಮಾರ್ಜಿನ್ ಇಂದ ವಿನ್ ಆಗಬೇಕು. ಅವಾಗ ಒಂದು ಚಾನ್ಸ್ GT ನ ರನ್ ರೇಟ್ ಬೀಟ್ ಮಾಡಕ್ಕೆ. ಇನ್ನೊಂದು ಸಿನಾರಿಯೋ ಯಾವ ತರ ಇದೆ ಅಂದ್ರೆ 200 ಏನಾದ್ರು ಸ್ಕೋರ್ ಮಾಡಿದ್ರೆ ಅನ್ಕೊಳ್ಳಿ, 200 ಏನಾದ್ರು ಸ್ಕೋರ್ ಮಾಡಿದಾಗ ಎಷ್ಟು ಮಾರ್ಜಿನ್ ಇಂದ ವಿನ್ ಆಗಬೇಕು ಅಂದ್ರೆ 87 ರನ್ಸ್ ಮಾರ್ಜಿನ್ ಇಂದ ವಿನ್ ಆಗಬೇಕು SRH ನೋಡಿ. ಇದೊಂದು ಸಿನಾರಿಯೋ. ಇನ್ನೊಂದು ಸಿನಾರಿಯೋ ಯಾವ ತರ ಇದೆ ಅಂದ್ರೆ ಏನಾದ್ರು ಇವ್ರೇನಾದ್ರು ಚೇಸ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ಇವಾಗ RCB ಇವತ್ತು ಬ್ಯಾಟಿಂಗ್ ಆಡ್ತಾ ಇದ್ರೆ 200 ರನ್ಸ್ ನ ಸ್ಕೋರ್ ಮಾಡ್ತಾರೆ, ಅವ್ರು ಚೇಸ್ ಮಾಡ್ತಾ ಇದ್ರಲ್ವಾ, ಅವ್ರೇನಾದ್ರು ಚೇಸ್ ಮಾಡ್ಬೇಕಾದಾಗ 11.2 ಇಲ್ಲ 12 ಓವರ್ಸ್ ಒಳಗಡೆ ಮ್ಯಾಚ್ ನ ಫಿನಿಶ್ ಮಾಡ್ಬೇಕು, ಚೇಸ್ ಮಾಡ್ಬೇಕು. ಇಲ್ಲಾಂದ್ರೆ ಇವ್ರ ಚಾನ್ಸ್ ಇಲ್ಲ ಟಾಪ್ 2 ಕ್ವಾಲಿಫೈ ಆಗಕ್ಕೆ. ಆದ್ರಿಂದ ನೋಡಿ ಇವತ್ತು ಯಾವ ತರ ಇದೆ ಅಂದ್ರೆ ಇನ್ನೆಂಗೂ ಸೋತ್ರ ನಂಬರ್ 3 ಪೊಸಿಷನ್ ಸಿಗುತ್ತಲ್ವಾ, ಆದ್ರಿಂದ ಏನ್ ಮಾಡ್ತಾರೆ ಒಂಥರ ಅಗ್ರೆಸಿವ್ ಆಗಿ ಆಡಕ್ ನೋಡ್ತಾರೆ, ಈ ಮಾರ್ಜಿನ್ ಇಂದ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಇವತ್ತೊಂಥರ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ನಂಬರ್ 4 ಪೊಸಿಷನ್ ಇರೋದು ಆರ್ ಇನ್ನು ನೆಕ್ಸ್ಟ್ ಮ್ಯಾಚ್ ವಿನ್ ಆದ್ರೆ ಅವ್ರು ಡೈರೆಕ್ಟ್ ಕ್ವಾಲಿಫೈ ಆಗ್ಬಿಡ್ತಾರೆ, ಅವ್ರಿಗೆ ಏನ್ ತೊಂದ್ರೆ ಇಲ್ಲ. ಏನಾದ್ರು ಮ್ಯಾಚ್ ಸೋತಾಗ ಸ್ವಲ್ಪ ಏನಾಗುತ್ತೆ ಅಂದ್ರೆ ಕಷ್ಟ ಆಗುತ್ತೆ. PPKS ಅವಾಗ KKR ಒಂಥರ ಪ್ಲೇಗ್ ಬರ್ತಾರೆ ಅಂತ ಹೇಳ್ಬೋದು. ಆದ್ರಿಂದ ಇವ್ರಿಗೆ ಆರ್ಗೆ ಮಸ್ಟ್ ವಿನ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಗೇಮ್. PPKS ಗೆ RR ಸೋತಾಗ್ಲೇ ಒಂದು ಚಾನ್ಸ್ ಇಲ್ಲ ಅಂದ್ರೆ ಸಖತ್ ಕಷ್ಟ ಆಗುತ್ತೆ. ಬಟ್ KKR ಅಷ್ಟೇ, KKR ಯಾವಾಗ ಚಾನ್ಸ್ ಅಂದ್ರೆ RR ಸೋಲ್ಬೇಕು, ಮತ್ತೆ PPKS ಸೋದ್ರು ಒಂದೇ ಗೆದ್ರು ಒಂದೇ. ಬಟ್ ಇವ್ರು ಏನಾದ್ರು ಅಕಸ್ಮಾತ್ PPKS ವಿನ್ ಆದ್ರೂ ಕೂಡ KKR ವಿನ್ ಆಗ್ಬಿಟ್ಟು ಒಂಥರ ಬೆಟರ್ ಮಾರ್ಜಿನ್ ಇಂದ ವಿನ್ ಆಗ್ಬೇಕು, ಅವಾಗ ಒಂದು ಚಾನ್ಸ್ ಇರುತ್ತೆ KKR. CSK ಆಲ್ರೆಡಿ ಮ್ಯಾಚ್ ಸೋಲ್ತಾ ಇದ್ದಂಗೆ ಎಲಿಮಿನೇಟ್ ಆಗ್ಬೋದು. DC ಆಲ್ಮೋಸ್ಟ್ ಆಲ್ ಇವರು ಎಲಿಮಿನೇಟ್ ಆದಂಗೆನೆ, ಯಾಕಂದ್ರೆ ಸಖತ್ ಕಷ್ಟ ಇದೆ. ಅವ್ರದ್ದು ರನ್ ರೇಟ್ ಬೇರೆ -0.8 ಅಲ್ಲಿ ಇದೆ. ಅವ್ರ ಮ್ಯಾಚ್ ವಿನ್ ಆದ್ರೂ ಸಹ ಆಗಲ್ಲ, ಸಖತ್ ಕಷ್ಟ ಇದೆ. ಆದ್ರಿಂದ ಅವರು ಅನ್ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಮ್ಯಾಚ್ ಆಗ್ತಾ ಇದ್ದಂಗೆ ಅವರು ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಡ್ತಾರೆ DC. ಇವಾಗ ಮ್ಯಾಚ್ ಡಿಸ್ಕಷನ್ ಮಾಡೋಣ, SRH ವರ್ಸಸ್ RCB. ನೋಡಿ RCB ನಂಬರ್ 1 ಪೊಸಿಷನ್ ಇರೋದು ಬೆಟರ್ ಆಗಿನ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಸೀಸನ್, ಸಖತ್ತಾಗಿ ಆಡ್ಕೊಂಡ್ ಬಂದಿದೆ. SRH ನೋಡಿ ಫಸ್ಟ್ ಪ್ಲೇಸ್ ಅಲ್ಲಿ ಎಲ್ಲ ಮ್ಯಾಚಸ್ ನ ಸೋತಿದ್ರು, ಬಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು ಅಂತ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನ ವಿನ್ ಹಾಕೊಂಡು ಇವಾಗ ನೋಡಿ ಯಾವ ಪೊಸಿಷನ್ ಇದ್ದಾರೆ, ನಂಬರ್ 3 ಪೊಸಿಷನ್ ಅಲ್ಲಿ ಇರೋದು. ಇವತ್ತು ನೋಡಿ RCB ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. RCB ಇಂಪಾರ್ಟೆಂಟ್ ಆಗಲ್ಲ ಅಂತಂದ್ರೆ ಇವಾಗ RCB ಮ್ಯಾಚ್ ವಿನ್ ಆಗಕ್ಕೆ ನೋಡ್ತಾ ಇರ್ತೀವಿ, ಸೋಲಕ್ಕಂತೂ ನೋಡಲ್ಲ ಯಾವ್ದೇ ಟೀಮ್ ಆಗಿ. ಯಾಕಂದ್ರೆ RCB ಏನಾದ್ರು ವಿನ್ ಆದ್ರೆ ಒಂಥರ ನೆಕ್ಸ್ಟ್ ಕ್ವಾಲಿಫೈರ್ ಆಡ್ತಾರಲ್ಲ, ಅವಾಗ ಒಂಥರ ಕಾನ್ಫಿಡೆಂಟ್ ಅಲ್ಲಿ ಹೋಗ್ತಾರೆ ಅಂತ ಹೇಳ್ಬೋದು. ಬಟ್ ಈ ಮ್ಯಾಚ್ ಅಂದ್ರೆ ಸೋತ್ಕೊಂಡು ಹೋಗ್ರೆ ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಹೋಗ್ತಾರಲ್ಲ, ಅದರಿಂದ ಅವರು ಮ್ಯಾಚ್ ವಿನ್ ಆಗ್ಬಿಟ್ಟು ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಹೋಗೋಣ ಅಂತ ನೋಡ್ತಾ ಇರ್ತಾರೆ. ಮತ್ತೆ SRH ಇವತ್ತು ಮಸ್ಟ್ ವಿನ್ ಗೇಮ್ ಅಂತಾನೆ. SRH ಏನಾದ್ರು ಮ್ಯಾಚ್ ವಿನ್ ಆದ್ರೆ ಟಾಪ್ 2 ಎಂಟ್ರಿ ಕೊಡೋ ಸಾಧ್ಯತೆ ಇದೆ, ಅದು ವಿತ್ ಬೆಟರ್ ರನ್ ರೇಟ್ ಇಂದ ವಿನ್ ಆಗ್ಬೇಕು, ಅವಾಗ ಒಂದು ಚಾನ್ಸ್ ಇದೆ. ಆದ್ರಿಂದ SRH ವಿನ್ ಆಗೋದಲ್ಲದೆ ಒಂಥರ ಬೆಟರ್ ಮಾರ್ಜಿನ್ ಇಂದ ವಿನ್ ಆಗೋಣ ಅಂತ ನೋಡ್ತಾ ಇರ್ತಾರೆ. ಒಂಥರ ಎರಡು ಸಖತ್ ಮಜಾ ಇರುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ಎರಡು ಟೀಮ್ಸ್ ಅಷ್ಟೊಂದು ಈಸಲ್ಲ, ಸಖತ್ ಕಷ್ಟ ಇರುತ್ತೆ ವಿನ್ ಆಗೋದು. ಎರಡು ಟೀಮ್ಸ್ ಒಂಥರ ಬ್ಯಾಲೆನ್ಸ್ ಆಗಿದಾವೆ ಅಂತಾನೆ ಹೇಳ್ಬೋದು. ನೋಡಿ ಸ್ಟಾಟ್ಸ್ ಅದೇ ತರ ಹೇಳ್ತಾ ಇದೆ. ಇವರು ಇದುವರೆಗೂ ಟೋಟಲ್ IPL ಅಲ್ಲಿ ಆಡಿರೋ ಮ್ಯಾಚಸ್ ಬಂದು 27 ಮ್ಯಾಚಸ್ ಅಲ್ಲಿ SRH ಬಂದು 14 ಮ್ಯಾಚಸ್ ವಿನ್ ಆದ್ರೆ RCB 12 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ನೋಡಿ ಏನು ಜಾಸ್ತಿ ಏನೋ ಡಿಫ್ರೆನ್ಸ್ ಇದೆ, 2 ಮ್ಯಾಚ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಬಟ್ ಆದ್ರೂ ನೋಡಿ SRH ಸ್ವಲ್ಪ ಡಾಮಿನೇಷನ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ SRH ಗೆ ಸ್ವಲ್ಪ ಕಷ್ಟ ಇದೆ RCB ನ ಸೋಲ್ಸೋದು. ಏನಕ್ಕಂದ್ರೆ RCB ಈ ಸೀಸನ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. ಇವ್ರಿಗಿಂತೂ ಒಂಥರ ನೋಡಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 1 ಪೊಸಿಷನ್ ಇರೋದು RCB. ಆದ್ರಿಂದ SRH ಗೂ ಒಂಥರ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು RCB ನ ಸೋಲ್ಸೋದು. ಬಟ್ RCB ಗೇನು ಈಸಿ ಅಂತ ಹೇಳ್ತಾ ಇಲ್ಲ SRH ನ ಸೋಲ್ಸೋದು. SRH ಸೋಲ್ಸೋದು ಸಖತ್ ಕಷ್ಟ ಇದೆ. ಅವ್ರ ಕಡೆ ಬ್ಯಾಟಿಂಗ್ ಸಖತ್ತಾಗಿದೆ. ಅದರಿಂದ ಒಂಥರ ನೋಡಿ ಇಬ್ಬರದು ಬ್ಯಾಟಿಂಗ್ ಬೌಲಿಂಗ್ ಅಲ್ಲೆಲ್ಲ ಒಂಥರ ನಾರ್ಮಲ್ ಆಗಿದೆ. ಬಟ್ ಇವ್ರದ್ದು ಸ್ಟ್ರಾಂಗ್ ಇರೋದು ಬ್ಯಾಟಿಂಗ್ RCB, SRH ಬ್ಯಾಟಿಂಗ್ ಸ್ಟ್ರಾಂಗ್ ಇರೋದು RCB. ಆದ್ರಿಂದ ಇವತ್ತು ಒಳ್ಳೆ ಪೈಪೋಟಿನ ಎಕ್ಸ್ಪೆಕ್ಟ್ ಮಾಡಬಹುದು. ಇವತ್ತು ಮ್ಯಾಚ್ ಆಗ್ತಾ ಇರೋದು ಬೇರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಯಾವ ತರ ಬಿಹೇವ್ ಆಗುತ್ತೆ ಅಂದ್ರೆ ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಹೇಳ್ಬೋದು. ಅದು ಇಲ್ಲಿ ಫಾಸ್ಟ್ ಬೌಲರ್ಸ್ ಅಷ್ಟೊಂದು ಏನೋ ಅಷ್ಟು ಸಿಗಲ್ಲ, ಸ್ಪಿನ್ನರ್ಸ್ ಅಷ್ಟೊಂದು ಅಷ್ಟು ಸಿಗಲ್ಲ. ಇಲ್ಲಿ ಏನಿದ್ರು ಬ್ಯಾಟ್ ಸ್ವಿಂಗ್ ಅಷ್ಟೇ ಆಗೋದು. ಇಲ್ಲೊಂಥರ ಪ್ರತಿಯೊಂದು ಮ್ಯಾಚ್ ಆಡಿದಾಗಲೆಲ್ಲ ಒಂಥರ ಹೈ ಸ್ಕೋರಿಂಗ್ ಗೇಮ್ಸ್ ನಡೆದಿರೋದು ಈ ಗ್ರೌಂಡ್ ಅಲ್ಲಿ. ಅದರಿಂದ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹೈ ಸ್ಕೋರಿಂಗ್ ಗೇಮ್ ನ. ನೋಡಿ ಇದುವರೆಗೂ ಈ ಗ್ರೌಂಡ್ ಅಲ್ಲಿ ಇವರಿಬ್ರು ಆಡಿರೋದು ಇಷ್ಟ ಅಂದ್ರೆ ಟೋಟಲ್ ಮ್ಯಾಚಸ್ ಬಂದು 9 ಮ್ಯಾಚಸ್ ಅಲ್ಲಿ SRH 5 ಮ್ಯಾಚಸ್ ವಿನ್ ಆದ್ರೆ RCB ಬಂದು 4 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ನೋಡಿ SRH ಹೋಮ್ ಗ್ರೌಂಡ್ ಅಂತ ಬಂದಾಗ SRH ಡಾಮಿನೇಷನ್ ಜಾಸ್ತಿ ಇರೋದು. RCB ಏನೋ ವಿನ್ ಆಗಕ್ಕಾಗಲ್ಲ ಅಂತ RCB ಹೊಡೆಯೋ ತಾಕತ್ತಿದೆ SRH ನ. ನೋಡೋಣ ಇದು ಬೇರೆ ಬ್ಯಾಟಿಂಗ್ ಪಿಚ್ ಅಲ್ವಾ, ಯಾವ ತರ ರನ್ಸ್ ನ ಸುರಿಮಳೆ ಆಗುತ್ತೆ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ. ಮತ್ತೆ ಈ ಗ್ರೌಂಡ್ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ನೋಡಿದಾಗ 180+ ರನ್ಸ್ ಇದೆ. ಹೌದು 180+ ರನ್ಸ್ ನ ಸ್ಕೋರ್ ಮಾಡಿದ್ರೆ ಒಂದು ಚಾನ್ಸ್ ವಿನ್ ಆಗೋದು. ಏನಾದ್ರು 170 160 ಆದ್ರಲ್ಲ ಏನಾದ್ರು ಸ್ಕೋರ್ ನ ಮಾಡಿದ್ರೆ ಆರಾಮಾಗಿ ಚೇಸ್ ಮಾಡ್ಬಿಡ್ತಾರೆ. ಆದ್ರಿಂದ ಯಾವ್ದೇ ಟೀಮ್ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ 180+ ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಬಟ್ ಈ ಗ್ರೌಂಡ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿದ್ರೆ 240 250 260 ಆ ರೇಂಜ್ ತನ್ಕೊಂಡು ಹೋಗ್ಬೋದು. ಆ ತರ ಪಿಚ್ ಇದೆ. ಯಾರೇ ಫಸ್ಟ್ ಬ್ಯಾಟಿಂಗ್ ಆಡಿ ಒಂಥರ 200+ ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಎಷ್ಟು ಗೊತ್ತಾ, 83 ಮ್ಯಾಚಸ್ ಅಲ್ಲಿ 35 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ಆದ್ರೆ 47 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ವಿನ್ ಆಗಿರೋದು. ಇಲ್ಲಿ ನೋಡಿ ಯಾರು ಚೇಸ್ ಮಾಡಿದ್ರೆ ಅವ್ರದ್ದು ಡಾಮಿನೇಷನ್ ಜಾಸ್ತಿ ಇದೆ. ಯಾವ್ದು ಇದೇ ಸ್ಟೇಡಿಯಂ ಅಲ್ಲ ಅಂತ ಆಲ್ಮೋಸ್ಟ್ ಆಲ್ ಮೆಜಾರಿಟಿ ಆಫ್ ದ ಸ್ಟೇಡಿಯಮ್ಸ್ ಅಲ್ಲಿ ಯಾರು ಚೇಸಿಂಗ್ ಮಾಡ್ತಾರೋ ಅವ್ರದ್ದು ಡಾಮಿನೇಷನ್ ಜಾಸ್ತಿ ಇರೋದು. ಏನಕ್ಕಂದ್ರೆ ಒಂದು ಕಾರಣ ಡ್ಯೂ ಬರೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಇನ್ನೊಂದು ಕಾರಣ ಏನಂದ್ರೆ ಟಾರ್ಗೆಟ್ ಗೊತ್ತಿರುತ್ತೆ. ಟಾರ್ಗೆಟ್ ಗೊತ್ತಿದ್ದಾಗ ನೀನ್ ಯಾವ ತರ ಬ್ಯಾಟಿಂಗ್ ಆಡ್ಬೇಕು, ಅಗ್ರೆಸಿವ್ ಆಗಿ ಆಡ್ಬೇಕಾ ಇಲ್ಲ ಸ್ಲೋ ಆಗಿ ಆಡ್ಬೇಕಾ, ಒಂಥರ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ಅದರಿಂದ ಒಂಥರ ನೋಡ್ಕೊಂಡು ಈಸಿಯಾಗಿ ಚೇಸ್ ಮಾಡ್ಬೋದು. ಆದ್ರಿಂದ ಇವತ್ತಷ್ಟೇ ಯಾರ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಹಂಗೆ ಎರಡು ಟೀಮ್ಸ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ ಇವತ್ತಿನ ಮ್ಯಾಚ್ಗೆ. RCB ಬಂದಾಗ ಈ ಸೀಸನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಜಾಸ್ತಿ ಏನೋ RCB ಕಡೆ ಏನೋ ಅಷ್ಟೊಂದು ಜನ ಚೇಂಜಸ್ ಮಾಡಕ್ ಹೋಗಿಲ್ಲ. ಬಟ್ ನೋಡಿ ಲಾಸ್ಟ್ ಮ್ಯಾಚ್ ರಜತ್ ಪಡಿದಾರ್ ಮಿಸ್ ಆಗಿದ್ರು, ಅವರು ಬರುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ. ಬಟ್
ಅವರು ಬರ್ತಾರೆ. ಅದಾದ್ಮೇಲೆ ಪಿಲ್ಸಾಲ್ಟ್ ಏನೋ ಆಡೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ನೋಡೋಣ, ಕನ್ಫರ್ಮ್ ಇಲ್ಲ ಪಿಲ್ಸಾಲ್ಟ್ ಬಗ್ಗೆ. ಬಟ್ ರಜತ್ ಪಡಿದಾರ್ ಆಡ್ತಾರಂತ ಕನ್ಫರ್ಮ್ ಇದೆ. ಬಟ್ ಪಿಲ್ಸಾಲ್ಟ್ ಅಪ್ಡೇಟ್ ಇಲ್ಲಲ್ಲ. ಅದೇನಾದ್ರು ಪಿಲ್ಸಾಲ್ಟ್ ಏನಾದ್ರು ಬಂದು ರಜತ್ ಪಡಿದಾರ್ ಬಂದ್ರೆ ಪ್ಲೇಯಿಂಗ್ ಲೆವೆಲ್ ಚೇಂಜ್ ಆಗುತ್ತೆ. ಇವರಿಬ್ರು ಎಂಟ್ರಿ ಕೊಟ್ಟೆ ಬೇರೆಯವರಿಬ್ರು ಜಾಗ ಖಾಲಿ ಮಾಡ್ಕೊಳ್ಳೇಬೇಕು. ಬೇರೆ ಏನು ಚೇಂಜಸ್ ನೋಡ್ತಾ ಇಲ್ಲ, ಇವ್ರು ಎರಡೇ ಅಷ್ಟೇ ಚೇಂಜಸ್ ನೋಡ್ತಾ ಇದ್ದಾರೆ. ಇನ್ನೆಲ್ಲ ಸೇಮ್ ಪ್ಲೇಯಿಂಗ್ ಲೆವೆಲ್ ಜೊತೆ ಹೋಗ್ತಾರೆ. ಅದೇ ಎಸ್.ಆರ್.ಎಚ್ ಅಂತ ಬಂದಾಗ ನೋಡಿ, ಅವರು ಮ್ಯಾಚಸ್ ನ ವಿನ್ ಹಾಕ ಬರ್ತಾ ಇದಾರೆ, ಸಖದಾಗ ಆಡ್ಕ ಬರ್ತಾ ಇದಾರೆ. ಅದರಿಂದ ನಂಗೆ ಅನ್ಸಂಗೆ ಅವರು ಯಾವುದೇ ಚೇಂಜಸ್ ಮಾಡಕೋಲ್ಲ, ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕೋಲ್ಲ. ಅದು ಬೇರೆ ಟೂರ್ನಮೆಂಟ್ ಎಂಡ್ ಆಗ್ತಾ ಬರ್ತಾ ಇದೆ, ಲಾಸ್ಟ್ ಮ್ಯಾಚ್ ಬೇರೆ. ಇವಾಗ ಏನು ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಹೋಗಲ್ಲ. ಆದ್ರಿಂದ ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ ಲೆವೆಲ್ ಜೊತೆ ಹೋದ್ರೆ ಅದೇ ಪ್ಲೇಯಿಂಗ್ ಲೆವೆಲ್ ಜೊತೆ ಹೋಗ್ತಾರೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ಆಗುತ್ತೆ ಅಂತ. ಆರ್ ಸಿ ಬಿ ಅಂತ ಬಂದಾಗ ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇರೋದು. ಎಸ್ ಆರ್ ಎಚ್ ಬಂದಾಗ್ಲೂ ಅಷ್ಟೇ, ಅದು ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇರೋದು. ಬೌಲಿಂಗ್ ಅಂತ ಬಂದಾಗ ಎರಡು ಒಂಥರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಆದ್ರೆ ನಮ್ ಕಡೆ ಸ್ವಲ್ಪ ಏನು ಇವಾಗ 50-50 ಅಂತ ಹೇಳಕ್ಕಾಗಲ್ಲ, ಒಂದು 60-40 ಅಂತ ಹೇಳ್ಬೋದು. ಅದು ನಮ್ ಕಡೆ ಬೌಲಿಂಗ್ ಅಲ್ಲಿ ಬೆಟರ್ ಆಗಿನ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಭುವನೇಶ್ವರ್ ಕುಮಾರ್ ಆಗ್ತಾರೆ ಅಂತ ಬೌಲಿಂಗ್ ಸಖದಾಗ ಆಗ್ತಾರೆ ಅಂತ ಹೇಳ್ಬೋದು. ಅದೇ ಎಸ್.ಆರ್.ಎಚ್ ಅಂತ ಬಂದಾಗ ಎಸ್.ಆರ್.ಎಚ್ ಕಡೆ ನೋಡಿ ಸಖದಾಗಿರ್ತಾರೆ. ಪ್ಯಾಟ್ ಕಮಿನ್ಸ್ ಮತ್ತೆ ಈಶಾನ್ ಮಲ್ಲಿಗ ಇವರೆಲ್ಲ ಸಖದಾಗಿ ಆಗ್ತಾ ಇದ್ದಾರೆ. ಬೌಲಿಂಗ್ ಅಂತ ಬಂದಾಗ ಎರಡು ಒಂಥರ ಒಂದೇ ರೇಂಜ್ ಅಲ್ಲಿ ತೂಗ್ತಾವ ಅಂತ ಹೇಳ್ಬೋದು. ಬಟ್ ಬ್ಯಾಟಿಂಗ್ ಅಂತ ಬಂದಾಗ್ಲೂ ಅಷ್ಟೇ, ಬ್ಯಾಟಿಂಗ್ ಅಲ್ಲಿ ನಮ್ ಕಡೆ ಆಕ್ಚುಲಿ ಹೇಳ್ಬೇಕಾದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬ್ಯಾಟಿಂಗ್ ಅಲ್ಲಿ. ನಮ್ ಕಡೆ ಯಾವ ತರ ಅಂದ್ರೆ ಸ್ಟಾರ್ಟಿಂಗ್ ಇಂದ ಲೋಯರ್ ಆರ್ಡರ್ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ. ಬಟ್ ಎಸ್.ಆರ್.ಎಚ್ ಕಡೆ ಆತರ ಇಲ್ಲ, ಒಂಥರ ಟಾಪ್ ಅಲ್ಲೇ ಜಾಸ್ತಿ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು. ಆದ್ರಿಂದ ನಂಗೆ ಎರಡು ಕಂಪೇರ್ ಮಾಡಿ ನೋಡಿದಾದ್ಮೇಲೆ ನಂಗೆ ಅನ್ಸಿಗೆ ಇವತ್ತು ಆರ್.ಸಿ.ಬಿ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡಿ, ಇವತ್ತು ಏನಾದ್ರು ಆರ್.ಸಿ.ಬಿ ವಿನ್ ಆದ್ರೆ ಆರ್.ಸಿ.ಬಿ ಏನೋ ಅಷ್ಟೊಂದು ಮ್ಯಾಟರ್ ಆಗಲ್ಲ, ಸೋತ್ರು ಏನೋ ಮ್ಯಾಟರ್ ಆಗಲ್ಲ, ವಿನ್ ಆದ್ರೂ ಏನೋ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಬಟ್ ಒಂದ್ ನೆಕ್ಸ್ಟ್ ಕ್ವಾಲಿಫೈರ್ ಆಡ್ಬೇಕಾದ್ರೆ ಒಂಥರ ಕಾನ್ಫಿಡೆನ್ಸ್ ಇರುತ್ತಲ್ವಾ, ಆದ್ರಿಂದ ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಹೋಗೋಣ ಅಂತ ಮ್ಯಾಚ್ ನ ವಿನ್ ಆಗಕ್ಕೆ ನೋಡ್ತಾರೆ. ಬಟ್ ಎಸ್.ಆರ್.ಎಚ್ ಒಂಥರ ಯೂಸ್ ಮಾರ್ಜಿನ್ ಅವಶ್ಯಕತೆ ಇದೆ. ಹೌದು, ಅವ್ರು ಏನಾದ್ರು ಮ್ಯಾಚ್ ಸೋತ್ರೆ ಅದೇ ಪೊಸಿಷನ್ ಅಲ್ಲಿ ಇರ್ತಾರೆ. ಏನಾದ್ರು ಮ್ಯಾಚ್ ವಿನ್ ಆಗ್ಬಿಟ್ಟು ಯೂಸ್ ಮಾರ್ಜಿನ್ ಇಂದ ವಿನ್ ಆದ್ರೆ ಟಾಪ್ 2 ಹೋಗುವ ಸಾಧ್ಯತೆ ಇರುತ್ತೆ. ಟಾಪ್ 2 ಹೋದ್ರೆ ನಿಮ್ಗೆಲ್ಲ ಗೊತ್ತಲ್ಲ, ಒಂದು ಎಕ್ಸ್ಟ್ರಾ ಚಾನ್ಸ್ ಸಿಗುತ್ತೆ. ಏನಾದ್ರು ಕ್ವಾಲಿಫೈರ್ ಒಂದಲ್ಲಿ ಮ್ಯಾಚ್ ಸೋತ್ರು ನೆಕ್ಸ್ಟ್ ಮ್ಯಾಚ್ ಇನ್ನೂ ಒಂದು ಚಾನ್ಸ್ ಸಿಗುತ್ತೆ. ಆದ್ರಿಂದ ಟಾಪ್ 2 ಅಲ್ಲಿ ಫಿನಿಶ್ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಏನ್ ಮಾಡ್ತಾ ಇರ್ತಾರೆ, ಎಸ್.ಆರ್.ಎಚ್ ಒಂಥರ ಯೂಸ್ ಮಾರ್ಜಿನ್ ಇಂದ ವಿನ್ ಆಗೋಣ ಅನ್ಬಿಟ್ಟು ನೋಡ್ತಾ ಇರ್ತಾರೆ. ನೋಡಿ, ಇವತ್ತು ಎರಡು ಟೀಮ್ಸ್ ಒಂಥರ ಸ್ಟ್ಯಾಟ್ಸ್ ಅದೇ ತರ ಇದೆ, ಒಂಥರ ಈಕ್ವಲ್ ಆಗಿ ಇದೆ. ಬಟ್ ನೋಡಿ, ಎರಡು ಕಂಪ್ಯಾರಿಸನ್ ಮಾಡಿದಾಗ ಟೀಮ್ಸ್ ಅಷ್ಟೇ ಒಂದೇ ತರ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಇವತ್ತು ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಒಂಥರ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂತ್ಕೊಳ್ಳೋದು ನೋಡೋ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.